ಸ್ವಲ್ಪ ಗಮನವಿಟ್ಟು ಕೇಳಿಸ್ಕೊಂಡ್ರೆ ಮನುಷ್ಯನಿಗೆ ನಾನು ಅಂತಕ್ಕಂಥ ಅಹಂಕಾರ ಯಾಕೆ ಬರಬಾರದು ಅಂತ ಗೊತ್ತಾಗುತ್ತೆ. ಯಾಕೆಂದ್ರೆ ನಾನು ಅನ್ನೋದು ಅಹಂಕಾರ, ನನ್ನಿಂದಲೇ ಅನ್ನೋದು ದುರಂಕಾರ. ಯಾರಾದ್ರೂ ಹೆಚ್ಚಾಗಿ ಓದ್ಬಿಟ್ಟಿದ್ರೆ, ಹೆಚ್ಚಾಗಿ ದುಡ್ಡಿದ್ರೆ ಜನಗಳ ಹತ್ರ ಸೇರುವಂಗಿಲ್ಲ. ಅವರೆಲ್ಲ ಕೀಳು, ನಾವೆಲ್ಲ ಮೇಲು ಅನ್ನುವಂಥ ಕೆಟ್ಟ ಗುಣ ನಮ್ಮಲ್ಲಿ ಮನುಷ್ಯನಿಗೆ ಬೆಳೆಯುತ್ತೆ. ಒಬ್ಬ ಶ್ರೀಮಂತ ವ್ಯಕ್ತಿ, ಸಂಬಳ ಜಾಸ್ತಿ ಬರ್ತಾಯಿತ್ತು, 2-3 ಲಕ್ಷ ಸಂಬಳ ಬತ್ತಿತ್ತು. ರೈತರ ಕಂಡ್ರೆ ಅವ್ನಿಗೆ ಆಯ್ತಿರ್ಲಿಲ್ಲ. ಯಾರಾದ್ರೂ ಕೆಲಸ ಮಾಡೋರು, ಭೂಮಿಲಿ ಕೆಲಸ ಮಾಡೋರು ಕಂಡ್ರೆ ಆಯ್ತಿರ್ಲಿಲ್ಲ. ಅವನು ಯಾಕೆ ಆಯ್ತಿರ್ಲಿಲ್ಲ ಅಂದ್ರೆ ಇವ್ರು ಓದಿಲ್ಲ, ಇವ್ರು ದಡ್ರು, ನಾನು ಓದಿನಿ, ನಾನು ಹೆಚ್ಚಾಗಿ ಓದ್ಬಿಟ್ಟಿವ್ನಿ, ನಾನೇ ದೊಡ್ಡ ನಿಸ್ಸಿಂಹ ಅನ್ನುವಂಗೆ. ಏನು ಅವನ ಹೆಸರು ಮುಂದೆ ಡಿಗ್ರಿಗಳ ಬರ್ಕೊಂಡಿದ್ರೆ 3-4 ಲೈನ್ ಆಗುವವು, ಅಷ್ಟೊಂದು ಓದ್ಬಿಟ್ಟವನೆ. ಯಾರೋ ಒಬ್ಬ ಪುಣ್ಯಾತ್ಮ ರೈಲ್ಗೆ ಹತ್ಕೊಂಡ, ಮಂಡ್ಯದಲ್ಲಿ ರೈಲ್ಗೆ ಹತ್ಕೊಂಡ್ಲೆ ನೋಡ್ತಾನೆ, ರೈಲ್ ಬೋಗಿ ಒಂದು ಬೋಗಿ ಪೂರ್ತಿ ಖಾಲಿ ಅದೆ. ಇವನು ಒಬ್ಬನೇ ಕೂತವನೆ, ಯಾಕೆಂದ್ರೆ ಒಬ್ರನ್ನೂ ಓದಿಸಿಲ್ಲ ಅವನು, ಯಾಕೆಂದ್ರೆ ಹೆಚ್ಚಾಗಿ ಓದ್ಬಿಟ್ಟವನಲ್ಲ. ಏಯ್ ಇಳಿಯ ಕೆಳಕ್ಕೆ ಅಂದ. ಆ ರೈತ ಅಂದ, ಸ್ವಾಮಿ ಮದ್ದೂರಲ್ಲಿ ಇಳ್ಕತೀನಿ ಸುಮ್ಮನೆ ಸ್ವಾಮಿ, ಮಂಡ್ಯದಲ್ಲಿ ಹತ್ಬಿಟ್ಟಿವ್ನಿ ಅಂದ. ಹತ್ಬಿಟ್ಟು ನೀನು ಇಳ್ಕತೀನಿ. ಹಾ ಏನು ಓದಿದ್ದೀಯ ನೀನು ಅಂದ ಆ ಪ್ರೊಫೆಸರು. ಸ್ವಾಮಿ ನಾನು ಎಲ್ಲೇ ಸ್ವಾಮಿ ಓದನೆ, ಹಳ್ಳಿ ಮುಖ ಉಳ್ಳಿ ಕಜ್ಜಾಯ, ಎಲ್ಲಿ ಓದನೆ ಸ್ವಾಮಿ, ನಾವು ಹಂಗೆ ವ್ಯವಸಾಯ ಮಾಡ್ಕೊಂಡು ಹೋಯ್ತೀವಿ, ನಿಮ್ಮಿಂದಲೇ ದೇಶ ಹಾಳಾಗಿರೋದು ಅಂತ ಅಂದ. ಇಲ್ಲ ಸ್ವಾಮಿ ನಮ್ಮಿಂದಲ್ಲ, ನಿಮ್ಮಂಥವ್ರಿಂದ ಹೆಚ್ಚಾಗಿ ಹಾಳಾಗಿರೋದು ದೇಶ, ಎತ್ತಿಂದ ಎತ್ತಗಾರ ನೋಡ್ಕೊ ಬನ್ನಿ ಅಂದ. ಏನೋ ನನಗೆ ಇಂತ್ರಿಕ ಉತ್ತರ ಕೊಡ್ತೀಯಲ್ಲ, ನಾ ಕೇಳೋ ಪ್ರಶ್ನೆಗೆಲ್ಲ ಉತ್ತರ ಕೊಟ್ಟೆ ನೀನು ಅಂದ. ನಾನು ಎಲ್ಲಿ ಸ್ವಾಮಿ ಹಂಗಂದ, ನೀವು ಕೇಳೋ ಪ್ರಶ್ನೆಗೆಲ್ಲ ಉತ್ತರ ಕೊಡ್ತೀನಿ ಅಂತ. ಮತ್ತೆ ಈಗ ನೀನೋ ನಾನು ಬುದ್ಧಿವಂತ ಗೊತ್ತಾಗಬೇಕಲ್ಲ. ಆಯ್ತು ಅದೇನು ಕೇಳಿ ಸ್ವಾಮಿ ಪ್ರಶ್ನೆ ಅಂದ. ನೋಡು ನಾನು ನಿನಗೊಂದು ಪ್ರಶ್ನೆ ಕೇಳ್ತೀನಿ, ನೀನು ಉತ್ತರ ಕೊಡೋಕ್ಕಾಗ್ಲಿಲ್ಲ ಅಂದ್ರೆ ಬರೀ 10 ರೂಪಾಯಿ ಕೊಡು ಸಾಕು ಅಂದ್ರು. ಎಷ್ಟು ರೂಪಾಯಿ? ಬರೀ 10 ರೂಪಾಯಿ. ಅದಕ್ಕೆ ರೈತ ಅಂದ, ಸ್ವಾಮಿ ನೀವೇನಾರು ಉತ್ತರ ಕೊಡೋಕ್ಕಾಗ್ಲಿಲ್ಲ ಎಷ್ಟು ಕೊಟ್ಟರಿ ಅಂದ. ಮೊದಲೇ ಅಹಂಕಾರ ತುಂಬಿತ್ತಲ್ಲ, ಲೇ 1000 ರೂಪಾಯಿ ಕೊಡ್ತೀನಿ ನಾನು, 3 ಲಕ್ಷ ಸಂಬಳ ಬರ್ತದೆ. ಆಯ್ತು ಸ್ವಾಮಿ ಕೇಳಿ ಸ್ವಾಮಿ ಪ್ರಶ್ನೆ ಅಂದ. ನಾನೇನು ಕೇಳನೆ, ನೀನೇ ಹಳ್ಳಿ ಮುಖ ಉಳ್ಳಿ ಕಜ್ಜೆ, ನೀನೇ ಅದು ಯಾವ ಗನಂದಾರಿ ಪ್ರಶ್ನೆ ಕೇಳು ಮೊದಲು ನೀನೇ ಅಂತ ಅಂದ ಪ್ರೊಫೆಸರ್. ಆಗ ರೈತ ಕೇಳ್ದ, ಸ್ವಾಮಿ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಟ್ಬಿಡಿ ಸ್ವಾಮಿ ಅಂದ. ಏನು ಪ್ರಶ್ನೆ ಕೇಳಪ್ಪ ಅಂದ ಪ್ರೊಫೆಸರು. ಏನೂ ಇಲ್ಲ ಸ್ವಾಮಿ, 20 ತಲೆ 20 ಕಣ್ಣು 30 ಕಾಲಿರುವಂಥ ಪ್ರಾಣಿ ಕರ್ನಾಟಕದೊಳಗದೆ, ಅದು ಎಲ್ಲಿದ್ದು ಹೇಳ್ಬಿಡಿ ಸ್ವಾಮಿ ಅಂತ ಅಂದ. ಈ ಪ್ರೊಫೆಸರ್ಗೆ ಕೇತಾನ್ ಪ್ಯಾನ್ ತಿರುಗಂಗೆ ತಿರುಗೋಯ್ತು ತಲೆ. ಅಯ್ಯಪ್ಪ ಇದೆಲ್ಲಪ್ಪ 20 ಕಾಲು 20 ಕಣ್ಣು 20 ತಲೆ ಇರೋ ಪ್ರಾಣಿ ಈ ಕರ್ನಾಟಕದಲ್ಲಿ ಎಲ್ಲಿದ್ದೋ ಕಾಣಲ್ಲ. ಏನು ಮೊಬೈಲ ತೆಗೆದ್ರು, ನೆಟ್ ಹಾಕಿದ್ರು, ಏನು ಗೂಗಲ್ ಹುಡುಕ್ತಾರೆ, ಎಲ್ರಿಗೂ ಫೋನ್ ಮಾಡ್ತಾರೆ, ಒಬ್ರು ಉತ್ತರ ಹೇಳಲ್ರು. ರಾಮನಗರ ಆಗ್ಲೇ ಬಿಡದಿ ಬಿಟ್ಟು ಹೋಯ್ತಾ ಅದೇ ರೈಲು, ಇದ್ಯಾಕೆ ಸ್ವಾಮಿ ಬೆರಕ್ ಬಂದವ್ರಂಗೆ ಕೂತ್ಕೊಂಡ್ರಿ, ಹೇಳಿ ಪ್ರಶ್ನೆಗೆ ಉತ್ತರವ ಅಂದ. ನನಗೆ ಗೊತ್ತಿಲ್ಲಕ್ಕಂತ ತಕಯ ಅಂದ್ಬಿಟ್ಟು 1000 ರೂಪಾಯಿ ಕೊಟ್ಬಿಟ್ರು ಪ್ರೊಫೆಸರು. ಎಷ್ಟು ಕೊಟ್ರು? 1000 ರೂಪಾಯಿ ಕೊಟ್ಬಿಟ್ರು. ರೈತ ಸುಮ್ಮ ಕೂತಿದ್ದ. ಯೋ ನಾನು ಹೇಳೋಕ್ಕಾಗಿಲ್ಲ, 1000 ರೂಪಾಯಿ ಕೊಟ್ಟಿವ್ನಿ, ಆ ಪ್ರಶ್ನೆಗೆ ಉತ್ತರ ನೀನು ಹೇಳು ಅಂದ್ರು. ನನಗೂ ಗೊತ್ತಿಲ್ಲಕ್ಕಂತ ತಗೊಳ್ಳಿ ಸ್ವಾಮಿ ಅಂತ 10 ರೂಪಾಯಿ ಕೊಟ್ಬಿಟ್ಟು ಸುಮ್ಮ ಕೂತ್ಕೊಂಡ ಇವನು. ಆ ಪ್ರೊಫೆಸರ್ಗೆ ಕಪಾಲ್ ಕೊಡ್ದಂಗೆ ಆಗೋಯ್ತಂತೆ. ಪಾಪ ಪ್ರಜ್ಞೆ. ಬುದ್ಧಿವಂತರು ಯಾರು ಅಂದ್ರೆ ರೈತರಲ್ಲ, ನಿಜವಾದ ರೈತರು ಬುದ್ಧಿವಂತರು. ಬರೀ ಅಕ್ಷರ ಜ್ಞಾನ ಇಲ್ಲ ಅಂದಾಕ್ಷಣ ಅವರನ್ನು ನಾವು ಅಲ್ಲೆಗಳಿದಲ್ಲ, ಅದು ಒಳ್ಳೆ ಮಾತಲ್ಲ. ಇದು ನಾನು ಅಂತಕ್ಕಂಥ ಅಹಂಕಾರ ಯಾರಲ್ಲಿ ಬರುತ್ತೋ ಅವ್ರಿಗೆ ಈ ರೀತಿ ಆದಂಥದ್ದು. ಅದಕ್ಕಾಗಿ ಬಂಧುಗಳೇ,